ಚಿನ್ನ 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 ನೀನು ಏ ಅಲ್ಲ ಕನ್ಚಿನು ನವ್ಯ ಒಳಕ್ಕೆ ಅಲ್ವಲ್ಲ ಒಂಚೂರ್ನವೆ ಅಯ್ಯೋ ರಾತ್ರಿನೂ ಅಷ್ಟೇ ಕಣಮ್ಮ ಸುಮ್ಮನೆ ಕತ್ತಾನೆ ಒಂಚೂರು ಒಳಕಿಲ್ಲ ಹೆಂಗ ಬಿಡವತ್ತಾಗೆ ಅಯ್ಯೋ ನಿಜವಾಗ್ಲೂ ನಿನಗೆ ಮಕ್ಕಳಾಯ್ತಿಲ್ಲ ಅನ್ನೋ ತಿಳಿದು ಎಷ್ಟು ಬೇಜಾರಾಗಿತ್ತು ಅಂದರೆ ಹೆಂಗ ಬಿಡು ಆ ಭಗವಂತನೇ ನಿನಗೋಸ್ಕರನೇ ಕಳ್ಸೋನೆ ಮಾತ್ರ ಅಯ್ಯೋ ನಿಜ ಕಣಮ್ಮ ನಿನ್ನ ಮಾತು ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗಿತ್ತಿಲ್ಲ ಹಂಗೊಂದು 2-3 ಆಶ್ರಮಕ್ಕೂ ಇದು ಅನಾಥಾಶ್ರಮಕ್ಕೂ ಹೇಳಿದ್ದು ಮಕ್ಕಳೆಲ್ಲಾರು ಇದ್ದರೆ ಆಗ್ತಾನೆ ಹುಟ್ಟಿರೋ ಮಕ್ಕಳಿದ್ರೆ ಕುಡಿಯತ್ತ ಅಂದರೆ ಎಲ್ಲ ದೊಡ್ಡ ದೊಡ್ಡ ಮಕ್ಳುಗಳು ಕಣಮ್ಮ ಹೋಗಿದ್ದೋ ಎಲ್ಲ ದೊಡ್ಡ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳು ಯಾವ ಹೋಯ್ತಿತ್ತಿಲ್ಲ ಎಲ್ಲಕ್ಕೂ ಬುದ್ಧಿ ತಿಳಿಯೋ ಮಕ್ಕಳೇ ನನಗೆ ಬೇಕಾಗಿದ್ದು ಆದ ತಕ್ಷಣ ಹುಟ್ಟಿದ ಮಗನೇ ನಾನು ಹೇಳ್ಬಿಟ್ಟು ಬಂದಿದ್ದೆ ಆ ಸಣ್ಣ ಪಾಪು ಏನಾರು ಸಿಕ್ಕಿದ್ರೆ ಕೊಡಿ ನಮಗೆ ಅಂತವ ಆ ದೇವ್ರೇ ಕಂಡುಬಿಟ್ಬಿಟ್ಟೆ ಅದೆಷ್ಟು ದೇವ್ರೇ ಕೈ ಮುಗಿತಿದ್ದೋ ದೇವ್ರದಿಂದ ಹೆಂಗೋ ಒಳ್ಳೇದಾಯಿತು ನನಗಂತೂ ಖುಷಿ ಖುಷಿ ಆಯ್ತಲ್ಲ ಕಣಮ್ಮ ಸರಿ ಆಯಿತು ಬಾ ಮನೆಗೆ ಹೋಗೋದ ಇಲ್ಲೇ ಉಳ್ಕೊಂಡಲ್ಲ ಇಲ್ಲ ಸುಮ್ಮನಿರು ಅತ್ತೆನೂ ಮಾವೇ ಭಾಳ ಚೆನ್ನಾಗಿ ನೋಡ್ಕೊತಾರೆ ನಾ ಇಲ್ಲೇ ಇರಲಿ ಅಂತೂ ಹಂಗೂ ನೋಡೋದು ಏನಂದಾರು ಅಂದ್ಬಿಟ್ಟು ಅತ್ತೆಗೆ ನಂದೆ ಹೋಯ್ತೀನಿ ಅಮ್ಮವ್ರ ಮನೆಗೆ ಅಂತ ಹಂಗಂದಿದ್ದಕ್ಕೆ ಬೇಡ ಸುಮ್ಮನಿರು ಇಲ್ಲೇ ಇರು ಏನಂತೆ ನೋಡ್ಕೊಳಕ್ಕಾಯ್ತದೆ ಪಾಪುನ ಅಂತ ಹಂಗಂದ್ರು ಅವ ಏನು ಹಾಕ್ತಿದ್ರು ಊಟವ ಅದು ಡಾಕ್ಟ್ರ್ ಕೈಲಿ ಪೌಡ್ರ್ ಬರ್ಸ್ಕೊಬಂದು ಈ ಥರ ಅಂತ ಎಲ್ಲ ಹೇಳ್ದು ಅದಕ್ಕೆ ನೀರೊಳಕ್ಕೆ ಹಾಕ್ಬಿಟ್ಟು ಮಳಿಸ್ಬಿಟ್ಟು ಆರಿಸ್ಬಿಟ್ಟು ಕುಡಿಸಿ ಅಂದ್ಬಿಟ್ಟು ಪೌಡರ್ ಕೊಟ್ಟವ್ರೆ ಅದು ಕುಡಿದ್ರು ಸಾಕು ಏನು ಮುತ್ತು ಬಂದ ನಂಗೆ ಮನೆಕತ್ತಾನೆ ನಿದ್ದೆ ಆರಾಮಾಗಿ ನಿದ್ದೆ ಮಾಡ್ತದೆ ಪಾಪ ಒಂಚೂರು ಗಲಾಟೆ ಇಲ್ಲ ಅಯ್ಯೋ ಹೆಂಗೋ ಏನು ಅಂತ ಅದು ಒಂದು ಯತ್ನಾಗ ಹೋಗಿತ್ತು ಕಣ್ಮಗ ಮುಗಿಗೆ ಹಾಲೇ ಇಲ್ಲ ತಾಯಿ ಹಾಲಿರಲ್ಲ ಏನು ಕತೆಯೋ ಏನೋ ಅಂತಿದೆ ಹೆಂಗೋ ಬಿಡು ಒಟ್ಟಿಗೆ ಹೊಟ್ಟೆ ತುಂಬ ಕುಡಿತಂತಾನೆ ಹೊಟ್ಟೆ ಹಸ್ದಾಗ ಅಳ್ತಾನಲ್ಲ ಕುಡಿಸಿದ್ರೆ ಸುಮ್ಮನೆ ಕತ್ತದೆ ಗಲಾಟಿನೇ ಮಾಡೋಕ್ಕಿಲ್ಲ ಒಂದು ಚೂರುವೆ ಅದಕ್ಕೆಯ ಕೆಂಪಜ್ಜಿ ಹಂಗಂತೂ ಬಂದದಂತೆ ಆಮೇಲೆ ಕರ್ಕೊಬರ್ಬೇಕು ಇಲ್ಲಿಗೆ ಅಂತಂಗಂತೂ ನಿಂಗಜ್ಜಿ ಮಾತ್ರವ ಯಾರ್ಯಾರು ಹುಟ್ಟಿರೋವೋ ಅದನ್ನ ಬೇರೆ ತಗೊಂಡು ಕೂತಾಳೆ ಅಂದ್ಕೊಂಡು ಏನು ಗಿಂಜಾಡ್ತಿತ್ತು ಅದಕ್ಕೆ ನಾವು ಸುಮ್ಮ ತಲೆಗೆ ಹಾಕೊಳ್ಳಿಲ್ಲ ಮಾಮೂಲಿ ಅಲ್ವಾ ಅವ್ರದ್ದು ಇದ್ದಿದ್ದೆ ಅಲ್ವಾ ಅವತ್ತೇ ಮನೆಯೊಳಗೆ ಸೇರಿಸ್ಲಿಲ್ಲ ನಿಂಗಜ್ಜಿ ಅದಕ್ಕೆ ಸುಮ್ಮನೆ ಆಗಿವೆ ಬೇಡ ಬಿಡಮ್ಮ ಬೇಡ ಬಿಡು ಅಜ್ಜಿ ಒಂಥರ ಆಡ್ತದೆ ಅದೇ ಹಾಕ್ಬೇಕು ನಾನು ಅದಕ್ಕೆ ಇಲ್ಲೇ ಇರೋದು ಕತೆ ಇಲ್ದೋಗಿರು ಬರೋನು ನಾನು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆಗೂ ಮಾವನೂ ಭಾಳ ಖುಷಿಯಾಗವ್ರೆ ಈ ಪಾಪ ನೋಡ್ಕೊಂಡು ಇರಲಿ ಬಿಡು ಇಲ್ಲಾದ್ರೇನು ಸರಾತು ಡ್ಯೂಟಿಗೆ ಹೋಯ್ತಾ ಡ್ಯೂಟಿಗೆ ಹೋದ್ರು ನಾನು ಇನ್ನು ರಜಾನೆ ಹಾಕೊಂಡೆ ಒಂದು ವರ್ಷ ಗಂಟ ಪಾಪಂಬಿಟ್ಟು ನಾನು ಎಲ್ಲೂ ಅಲ್ಲಾಡಕ್ಕಿಲ್ಲ ಬೇಕಾದ್ರೆ ಒಂದು ವರ್ಷ ಆದ್ಮೇಲೆ ನೋಡ್ತೀನಿ ಅವ್ರಂತೂ ನೀನು ಕೆಲ್ಸಕ್ಕೆ ಹೋಗೋರು ಸಿಕ್ಕಿಲ್ಲ ಆರಾಮಾಗಿರು ಪಾಪ ನೋಡ್ಕೊಂಡು ಅಂತ ಅಂದವ್ರೆ ಅಯ್ಯೋ ಇರವ ಸಾಕು ನಿಮ್ಗಿರೋದೆ ಸಾಕು ಅವನ ತರೋದೆ ಸಾಕು ಆರಾಮಾಗಿರು ಡೈಲಿ ಇಲ್ಲಿಗೆ ಬರ್ತದೋ ಅಲ್ಲಿಗೆ ಓದೋದು ಇಲ್ಲ ಅವರು ಇಲ್ಲಿಗೆ ಬಂದು ಹೋಯ್ತವ್ರೆ ಇಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಾವ್ರೆ ಸರಿ ಸುಮ್ಕಿರು ಹಂಗೆ ಮಾಡಲಿ ಇಲ್ಲಿ ನಿಮ್ಮ ಅತ್ತೆ ಮಾವನ ಜೊತೆ ಇದ್ದಂಗೆ ಆಯ್ತದೆ ಹೆಂಗೋ ಅವ್ರಿಗೂ ಟೈಮ್ ಪಾಸ್ ಆದಂಗೆ ಆಯ್ತದೆ ಅದಕ್ಕೆ ಕೇಳೋದು ಅನ್ಕೊಂಡು ಬಂದೆ ಕಣವ ಬೇಡ ಸುಮ್ಮನಿರು ಅಲ್ಲ ಕಣವ ನಾನು ಹೇಳೋದೊಂದು ಅಜ್ಜಿ ಒಂದು ದಿವಸ ತಿರ್ಗಿ ನೋಡ್ನಿಲ್ವಲ್ಲ ಹಂಗೆ ಬಂದಿರೋನಾಯ್ತಿತ್ತು ಅಲ್ಲ ನಮ್ಮ ಹೊಟ್ಟೆಲಿ ಹುಟ್ಟೋರು ಮಾತ್ರ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳಲ್ವಾ ಮಕ್ಕಳು ದೇವ್ರ ಸಮಾನ ತಾನೆ ಅದರಲ್ಲೂ ಅಜ್ಜಿ ಹಿಂಗೆಲ್ಲ ಇದು ಮಾಡಿದ್ರೆ ನಂಗೆ ಎಷ್ಟು ಬೇಜಾರಾಯ್ಕಿಲ್ಲ ಹೇಳು ನಾನು ಇದ್ದೆ ಯಾವಾಗ ನನ್ನ ಮಗ ಅನ್ಕೊಂಡು ಆಗ ನನ್ನ ಮಗನೇ ತಾನೆ ಯಾರ್ದೋ ಏನೋ ಏನು ಕತೆಯೋ ಅನ್ಕೊಂಡು ಮಗಿನೂ ಮುಡ್ಸ್ಕೊಳ್ಳಿಲ್ಲ ಒಳಿಗೂ ಬಿಟ್ಕೊಳ್ಳಿಲ್ವಲ್ಲ ಅಜ್ಜಿ ಹಂಗೆ ದೊಡ್ಡಜ್ಜಿ ಪಾಪ ಅಷ್ಟೊಂದು ಹೇಳ್ತು ಒಳಿ ಕರ್ಕಳಿ ಅಂತ ಅವತ್ತೂ ನಾವು ನಮ್ಮ ಮಗಿನಿಸ್ಕೊಂಡ್ವಲ್ಲ ಅವತ್ತೂ ಒಳಿಕೆ ಮಗಿನೆತ್ಕೊಂಡು ಅಂದ್ರೂ ಅಜ್ಜಿ ಒಂದು ಮಾತಬ್ಬ ಒಳಿಕೆ ಅನ್ನಿಲ್ಲ ಅದಕ್ಕೋಸ್ಕರ ನಾನು ಬರ್ನಿಲ್ಲ ಅದೇ ಹಾಕ್ಬೇಕು ಅವ್ರಿಗೆ ತೊಂದರೆ ಅಂದ್ಬಿಟ್ಟು ನಾನು ಬರ್ನಿಲ್ಲ ಅಯ್ಯೋ ಗೊತ್ತಲ್ಲ ಬಿಡವ ನಿನಗೆ ಗೊತ್ತಲ್ಲ ಅವ್ರ ಬುದ್ಧಿ ಹೆಂಗೆ ಅಂದ್ಬಿಟ್ಟು ಸರಿ ಅತ್ತೆಲ್ಲೋಯ್ತು ಅತ್ತೆಲ್ಲಿ ಮನೆ ಹಿಂದ್ಗಡೆ ಪಾಪ ಬಟ್ಟೆ ಒಗ್ದಾಗ್ತದೆ ಎಲ್ಲನೂ ಒಗಿತದೆ ಕಕ್ಕಸನ ಬಟ್ಟೆ ಎಲ್ಲನೂ ಒಗಿತಾರೆ ಅವರೇನೆ ಒಗೆಯೋದು ನನ್ನ ಕೈಯಲ್ಲಿ ಒಗ್ಸಕ್ಕಿಲ್ಲ ಹಂಗೂ ನಾನು ಒಗಿತೀನಿ ಅಂತೀನಿ ಆಮೇಲಿಂದ ಮಾಮೂಲಿ ಡೈಪರ್ಗಳೆಲ್ಲ ಹಾಕ್ತು ಅದು ಯಾಕೋ ಅವ್ನಿಗೆ ತೊಡೆತ ಸುಲ್ತ್ಕೊಂಡಂಗಾಗ್ಬಿಟ್ಟಿತ್ತು ಅದಕ್ಕೆ ಬಟ್ಟೆನೇ ಆಗಕ್ಕೆ ಚೇಂಜ್ ಮಾಡುವ ಅಂತ ಅಂದ್ಬಿಟ್ಟು ಲುಂಗಿ ಬಟ್ಟೆ ಅರ್ಥ ಮಾಡಿಕೊಂಡೀವಿ ಅಯ್ಯೋ ಅವೇ ಸರಿ ಸುಮ್ಮನಿರು ಏನು ಡೈಪರ್ ಏನು ಹೊಸಿ ದುಡ್ಡ ಅವು ಬೇರೆ ಏನು ಗಳಿಗೂ ಬದಲಾಯಿಸ್ಕೊಂಡು ಕೂತ್ಕೊಳ್ಳೋ ಸುಮ್ಕಿರು ಇದು ಲುಂಗಿ ಬಟ್ಟೆ ಹಚ್ಕಟ್ಟೆ ಕಾಟನ್ ಬಟ್ಟೆ ಆಗ್ಬಿಟ್ರೆ ಚೆನ್ನಾಗಿರ್ತದೆ ಕಾಟನ್ ಬಟ್ಟೆನೇ ಅದಕ್ಕೆ ಅವನೇ ಅರ್ಧಿ ಒಂದು ಚೆನ್ನಾಗಿರೋದನ್ನೇ ಲುಂಗಿ ಕೊಡ್ತು ಅವಂಗ ಒಗ್ದಾಕ್ಬಿಟ್ಟು ಹಾರಾಕ್ತೀನಿ ಅಂದ್ಬಿಟ್ಟು ಹೋಗದೆ ಏನು ಮಳೆ ಬೇರೆ ಹಿಡ್ಕೊಂಡು ಕುಂತದೆ ಈ ಮಳೆಗೂ ಹೊತ್ಕುವೆ ಬಟ್ಟೆ ಒಣಗ್ಸೋದೆ ಕಷ್ಟ ಅಯ್ಯೋ ಇಲ್ಲಿ ಸುಮ್ಮನಿರವ ಏನು ಈ ಬಾರಿ ಏನು ಮಳೆನೇ ಇಲ್ದಂಗೆ ಕುಂತಿರು ಇವತ್ತಿನ ಮಳೆ ಹೋಯ್ತಾ ಕುಂತದೆ ಇಲ್ಲಿ ಸುಮ್ಮನಿರು ಚೆನ್ನಾಗಿ ಅಕ್ಕ ಯಾವಾಗ ಬಂದ್ರಿ ಅಕ್ಕ ಇವಾಗ ಬಂದಕಂದು ಬನ್ನಿ ನವ್ಯ ಅಮ್ಮನ ಕಾಪಿ ಮಾಡಿಕೊಟ್ಟ ಇಲ್ಲತ್ತೆ ನೀವು ಬಂದ್ಬಿಡ್ಲಿ ಅಂತ ಮಾಡ್ತೀನಿ ಕಾಪಿಯ ಸರಿ ಆಯಿತು ಮಾಡ್ಬೋಗು ನಿಮ್ಮ ಅವನು ಬಂದದೇನ ಕಣವ ಅಲ್ಲ ಆಚಲದೆ ನಿಮ್ಮ ಅವನ ಬಂದು ಊಟ ಮಾಡ್ಬಿಡು ಸರಿ ಅತ್ತೆ ಆಯಿತು ಓಹೋ ನನ್ನ ಅಮ್ಮಗೆ ಏನು ಮಾಡ್ತಾಯಿದ್ದನು ನನ್ನ ಅಮ್ಮಗ ಮಿಣ್ಕ ನೋಡ್ತಾವನೆ ಅಯ್ಯೋ ನೋಡಿ ಇಲ್ಲಿ ಒಂಚೂರು ಅಳಕಿಲ್ವಲ್ಲ ಅಯ್ಯೋ ಅಕ್ಕ ನಾವು ನಿಜವಾಗ್ಲೂ ಮಕ್ಕಳು 3 ತಿಂಗಳ ಗಂಟೆ ಅಳ್ತವೆ ಅಂತಿದ್ರಲ್ಲ ಒತ್ತದೇನೋ ಅಂದ್ಕೊಂಡು ಹೊಸಿಯಲ್ಲ ಒಂದು ದಿವ್ಸಲು ಅಂತ ಅಂದಿಲ್ಲ ಕನಕ ಮಾತ್ರ ಒಟ್ಟಸ್ದಾಗ ಮಾತ್ರ ಒಂಚೂರು ಕುಯ್ ಅಂತಾನೆ ಡಾಕ್ಟ್ರ್ ಕೈಲಿ ಪೌಡ್ರ್ ಬರ್ಸ್ಕೊಬಂದವಳೆ ಅದನ್ನ ಮಿಕ್ಸ್ ಮಾಡಿ ಕುಡಿಸಿದ್ರೆ ಮೊತ್ತಾಗ್ತಂಗೆ ಅದದೇನೋ ಕುಡ್ದ ತಕ್ಷಣ ಮನೆ ಕತ್ತದೆ ಅದು ಕುಡ್ದು ಬಿಟ್ರಂತೂ ಇನ್ನೂ ಉಸಿರು ಎತ್ತಕ್ಕಿಲ್ಲ ಮನೆ ಕತ್ತಾನೆ ತಿರ್ಗಾ ಒಟ್ಟಸ್ದಾಗ ಹೇಳ್ತದೆ
ಅಯ್ಯೋ ಪಾಪ ತಾಯಿ ಅಲ್ಲಿಲ್ದಂಗೆ ಅದು ಏನು ದುರದೃಷ್ಟ ಮಾಡಿತ ಏನೋ. ಅಯ್ಯೋ ಅಕ್ಕ ಯಾಕಂಗಂತೀರಿ? ಯಾರೋ ಗೊತ್ತಿಲ್ದನೇ ನಿಜಕ್ಕೂ ಅವ್ರು ತಪ್ಪನೇ ಮಾಡಿರ್ಬೋದು. ಇವತ್ತು ನಮ್ಮ ಮನೆ ಬೆಳ್ಕಾಗದೆ ಸುಮ್ಮನಿರಕ್ಕೆ. ನಾವು ನಿಜಕ್ಕೂ ಅವ್ರ ಬಗ್ಗೆ ನಾವು ಬೈಕಳಕ್ಕೆ ಅವ್ರ ತಂದೆನೇ ಆಗಲಿ ತಾಯಿ ಆಗಲಿ ಯಾರೇ ಆಗಲಿ ನಿಜವಾಗ್ಲೂ ಆ ದೇವ್ರೆ ನಮಗೆ ದೇವಸ್ಥಾನದ ಬಾಕ್ಲಲ್ಲಿ ಸಿಕ್ಕಿರೋ ಮಗ ಅಲ್ವಕ್ಕ. ನಮ್ಮ ಕಷ್ಟ ನೋಡೋಕ್ಕಾಗ್ದಾನೆ ದೇವ್ರು ಅಕ್ಕ ಹೆಂಗೋ ದೇವ್ರು ಕರುಣಿಸ್ತಕ್ಕನಕ್ಕ. ಯಾವ ಕಾರ್ಯಕ್ಕೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಮಗೆ ಯಾರು ಮಕ್ಳು ಎತ್ಕೊಬೋದ್ರೆ ಹುಸಿ ಆಸೆ ಆಯ್ತಿತ್ತಿಲ್ಲ ಕನಕ. ಹೆಂಗೋ ನಮ್ಮ ಆಸೆ ಪೂರೈಸೋಕೆ ಭಗವಂತನೇ ಹೆಂಗೋ ಈ ಮಗ ಕೊಟ್ಟದೆ ಅಕ್ಕ. ಇದೊಂದು ಚೂರ ಹೊಸಿ ಬಲಾಯಿಸ್ಕೊಳ್ಳೋ ಗಂಟ ಒಂದು ವರ್ಷ ಗಂಟ ಹೊಸಿ ಕಷ್ಟ ಅಲ್ಲಿ ಗಂಟ ನೋಡ್ಕೋಬೇಕು. ಅಯ್ಯೋ ಹೆಂಗೋ ಬಿಡಕ್ಕೆ ಅಳಕಿಲ್ಲ ಅಂತೀರಿಲ್ಲ ಅದೇ ಖುಷಿ. ಏನು ಹೊಸಿ ಹೇಳ್ತಿದ್ವ ಯವ್ವ ನಮ್ಮ ಮೈಕ್ಳುಗಳು ಚಿನ್ನು ನೋವೇ ಟ್ರೀಟ್ ಬೆಳಗಾನು ಇದ್ದೇ ಕೊಡ್ತಿತ್ತಿಲ್ಲ. ಎಷ್ಟೊತ್ತಲ್ಲೂ ನಿಂಗಮ್ಮ ನಮ್ಮ ದೊಡ್ಡಜ್ಜಿ ಎಲ್ಲವ ಎತ್ಕೊಂಡೆ ಕುತ್ಕೊಳ್ಳೋರು. ಹೆಂಗೋ ನೋಡಿ ಅಳಕಿಲ್ಲ ಅಂತೀರಿಲ್ಲ ಅದು ನಿಮ್ಮ ಅದೃಷ್ಟ. ಅಯ್ಯೋ ಎಲ್ಲ ಬಂದವರೆಲ್ಲ ಹಂಗೆ ಎದುರಿಸೋರು. ಹೊಸಿ ಎತ್ತದ ಇಂಥ ಮಗಿನ ಇರ್ಸ್ಕೊಂಡಿದ್ದೀರಿಲ್ಲ ಹೊಸಿ ಎತ್ತದ ಅಂತ ಎದುರಿಸ್ ಮಡ್ಗಾರು. ಪಾಪ ಮಗ ಅಳಕಿಲ್ಲ ಒಂದು ಚೂರ್ನವೇ ಏನು ಗಲಾಟೆ ಮಾಡಕ್ಕಿಲ್ಲ ಕನಕ. ಹೆಂಗೋ ಚೆನ್ನಾಗಿರ್ಲಿ. ಅಯ್ಯೋ ಅದಕ್ಕೆ ಬಂದೆ ಕನಕ. ನಮ್ಮ ಅತ್ತೆ ಕರ್ಕ ಬಾ ಪಾಪನ ನವ್ವೆ ಇಲ್ಲೇ ಒಂದು ಇರ್ಸ್ಕೊಳಕ್ಕಾಯ್ತದೆ ಒಂದು 5 ತಿಂಗಳು ಅಂತ ಅಂತು. ಹೋಗಿ ಹೇಳ್ಬಿಟ್ಪ ಅಂದ್ಬಿಟ್ಟು ಅದಕ್ಕೆ ಹಂಗೆ ಬಂದೆ ಅಕ್ಕ. ಬೇಜಾರು ಮಾಡ್ಕೋಬೇಡಿ ನೀವು. ನಮ್ಗೆ ನಿಜವಾಗ್ಲೂ ಅವತ್ತೇ ನಿಂಗಮ್ಮ ಭಾಳ ಬೇಜಾರು ಮಾಡಿಬಿಟ್ರು. ಆ ಮಗಿನ ಒಳಗೆ ತಗೊಂಡೋಗಿ ಪುಣ್ಯವಲ್ಲ. ಏನಾಯ್ತಿತ್ತಕ್ಕ ಹಳೆ ಮನೆ ತಕ್ಕೆ ತಗೊಂಡೋಗ್ಬೇಕಾಗಿತ್ತ ಮಗಿನ. ಅಲ್ಲ ಮಕ್ಳವ್ರು ಸರ್ವ್ರಿಗೂ ಮಕ್ಳು ತಾನೆ ಯಾರವರೇ ಅಲ್ಲಿ. ಈ ಮಗಿಂದೇನು ತಪ್ಪು? ಯಾರೋ ಮಾಡಿರೋ ಕರ್ಮಕ್ಕೆ ಆ ಮಗಿಗೆ ಶಿಕ್ಷೆ ಕೊಡೋಕ್ಕದ ನಾವು ಹೇಳಿ? ನೀವೇ ಒಳಗೆ ತಗೊಂಡೋಗ್ಲಿಲ್ಲ. ಇಲ್ಲ ನಾವು ಮುಗಿನ ಎತ್ಕೊಂಡು ನಾವು ಎತ್ಕೊಂಡೋಗ್ಲು ಬನ್ನಿ ಒಳಕ್ಕೆ ಅನ್ನಿಲ್ಲ. ನಮ್ಗೆ ಅವತ್ತೇ ಬೇಜಾರಾಯಿತು. ನಮ್ಮ ಮನೆಯವರು ಭಾಳ ಬೇಜಾರು ಮಾಡ್ಕೊಂಡ್ರು. ಕರ್ಕೊಂಡು ಹೋಗೋದು ಬೇಡ ಅವ್ರ ಮನೆಗೆ, ಏನು ಬೇಡ ನಾವು ಇಲ್ಲೇ ನೋಡ್ಕೊಳಕ್ಕಾಯ್ತದೆ ಅಂತ ಅವರು ಹೇಳವ್ರೆ. ಬೇಜಾರು ಮಾಡ್ಕೋಬೇಡಿ. ಬಂದು ನಿಮ್ಗೆ ಯಾವಾಗ ನೋಡಬೇಕು ಅನಿಸ್ತದೆ ಡೈಲಿ ಬನ್ನಿ. ಏನು ಬೇರೆ ಊರ ಬಂದ್ಬಿಟ್ಟು ನೋಡ್ಕೊಳ್ಳಿ ಅಕ್ಕ. ನಾವಂತೂ ಅಲ್ಲಿ ಕಳ್ಸೋಕ್ಕಿಲ್ಲ. ಅಯ್ಯೋ ಅಕ್ಕ ಬೇಜಾರು ತಿಳ್ಕೊಬೇಡಿ. ನಿಮಗೆ ಗೊತ್ತಲ್ಲ ನಮ್ಮ ಅಜ್ಜಿ ಹಂಗೆ ಅಂತವ. ಗೊತ್ತು ಕಣಕ ಗೊತ್ತು ನಮಗೂ ಅವ್ರು ಹೆಂಗೆ ಅಂತವ. ಆದರೂ ಇಷ್ಟೊಂದು ಕಲ್ ಮನ್ಸು ಇರಬೇಡ್ದು. ಪಾಪ ಮಗ ಏನು ಮಾಡಿತು ನಿಜವಾಗ್ಲೂ ಭಾಳ ಬೇಜಾರಾಯ್ತು. ನಮ್ಮ ಮಟ್ಟೇರಂತೂ ಹೊಸ ಬೇಜಾರು ಮಾಡ್ಕೊಳ್ಳಿಲ್ಲ. ಏನು ಹಿಂಗೆಲ್ಲವ ಇವು ಅಮ್ಮ ಇಷ್ಟೊಂದು ಸಣ್ಣದಾಗಿ ಯೋಚನೆ ಮಾಡ್ತದಲ್ಲ ಅಂದ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊಂಡ್ರು. ಅವ್ರು ಹಂಗೆ ಅಂದಿದ್ದು ಕಳಿಸ್ಬೇಡ ನಮ್ಮ ಮನೇಲೆ ಇರ್ಸ್ಕೊಳ್ಳೋದ. ಬೇಕಾದ್ರೆ ನೋವೇನು ಇಲ್ಲೇ ಇರಲಿ ಮಗನೂ ಇಲ್ಲೇ ಇರಲಿ ಅಂದ್ಬಿಟ್ಟು ಅವಳನ್ನ ಕೆಲ್ಸದಿಂದಾನೆ ಬಿಡ್ಸಿಲ್ವ ನಾವು. ಇನ್ನು ಕೆಲ್ಸಕ್ಕೆ ಹೋಗ್ಬೇಡಕ್ಕ ನಾವು ಮಗಿ ನೋಡ್ಕೊಂಡು ಆರಾಮಾಗಿರುವಂತ ಅವನು ಅಪ್ ಆ್ಯಂಡ್ ಡೌನ್ ಮಾಡ್ತಾವನೆ ಇಲ್ಲಿಗೆ ಬರ್ತಾನೆ. ಬರಲಿ ಬಿಡಿ. ಅಯ್ಯೋ ಆಯ್ತದೆ ಯಾಕ ಅದಕ್ಕೆ ನಮ್ಮ ಅತ್ತೆ ಕೆಂಪತ್ತೆಗಂತೂ ಹೋಗಿ ಹೇಳ್ಬಿಟ್ಟು ಬರೋಗು ಕರ್ಕೊಬರಕಾಯ್ತದೆ ಅಂದ್ಬಿಟ್ಟು ಇಲ್ಲ ಕತೆ ಬಿಡಿ. ಬೇಜಾರು ಮಾಡ್ಕೋಬೇಡಿ. ಕಳ್ಸಕ್ಕೆ ನಾವು ಕತೆ ಸರಿ ಬಿಡಕ್ಕ. ಆಯ್ತು ನಿಮ್ಮ ಇಷ್ಟ ಬಿಟ್ಟಿದ್ದು. ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತೀನಿ. ಅಯ್ಯೋ ಡೈಲಿ ಬಂದು ನೋಡಿ ಬೇಡ ಅಂತ ಹೇಳವ ನಾವು. ಬಂದು ನೋಡ್ಕೊಂಡು ಹೋಗಿ. ಓ ಅಕ್ಕ. ಓ ಅಣ್ಣ. ಓ ಈಗ ಬಂದ್ರಕ್ಕ? ಹ್ಞೂ ಈಗ ಬಂದೆ ಅಣ್ಣ. ನವ್ಯ ಏನತ್ತೆ? ಅವ ಮಾವ ಬತ್ತು ಮಾವನ್ಗೊಂದು ಊಟ ಮಾಡು. ಮಡ್ಗಿವ್ನೆ ಮಾವನ್ಗುವೆ. ಬನ್ನಿ ಕುತ್ಕೊಳ್ಳಿ. ಹಾಂ ಕೂತ್ಕೊಳ್ಳಿ. ಚಿನ್ನ. ಓಹೋ ಹೋ 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 ಮಿಣ್ಕನೇ ಎಷ್ಟೊತ್ತಿನಲ್ಲಿ ಕಂಡುಬಿಟ್ಕೊಂಡೆ ಇರು. ಮನೆ ಬೇಡ ನೀನು. ಅಯ್ಯೋ ಮನೆಗೆ ತಕೊಂಡ್ರಿ ನೀವು ಅಲ್ಲಿ ತಕ್ಕೋದ್ಮೇಲೆ ಮನೆ ಕಂಡು ಈಗ ಕಂಡುಬಿಟ್ಟಿರೋದು ಮಾತ್ರಕ್ಕ ಒಂದು ಚೂರು ಹೊಟ್ಟೆ ಉರ್ಸಕ್ಕಿಲ್ಲ ಕನಕ. ಅಚ್ಚುಕಟ್ಟಾಗ ಅವನೇ. ಅಯ್ಯೋ ಹೆಂಗೋ ಅಷ್ಟೇ ಬಣ್ಣ ಕೇಳೋದು ಏನು ಕತ್ತಿಯೋ ಏನೋ ಅಂತ. ಅದು ಬೇರೆ ಸುಮ್ಮನೆ ಅದದು ಒತ್ತದು ಅಂದ್ಕೊಂಡು ಹೊಸಿದಾಗಿತ್ತಿಲ್ಲ. ಹೆಂಗೋ ಚೆನ್ನಾಗದಲ್ಲ ಬಿಡೋಣ. ಅಷ್ಟೇ ಸಾಕು. ಚೆನ್ನಾಗದೆ. ಕಾಪಿ ರೂಮ್ಗೆ ತಗೊಬ್ಬ. ಸರಿ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಏನು ಮಾಡಿದ್ವಿ ನಿಂಗಮ್ಮ ನಡ್ಕೊಳ್ಳೋದಕ್ಕೆ. ಈಗ ನಾವು ಸರತ್ತವ್ರ ಅಪ್ಪ ಅಮ್ಮಂಗೆ ಮಗ ತೋರಕ್ಕೆ ನಾಚಿಕೆ ಆಯ್ತದೆ. ನಮ್ಮ ಅಜ್ಜಿ ಒಳಗೆ ಪುಣ್ಣಿಲ್ಲ ಅವತ್ತು. ಯಾರ ಮಗವ ಏನೋ ಎಂತ ಅಂದ್ಕೊಂಡು ಅದಕ್ಕೆ ಇವ್ರು ಯಾಕೋ ಬೇಜಾರು ಮಾಡ್ಕೊಂಡು ಕಳ್ಸೋಕ್ಕಿಲ್ಲ ಅಂತ ಕುಂತವ್ರೆ. ಏನಾದ್ರು ಇಲ್ಲೇ ಚೆನ್ನಾಗಿ ನೋಡ್ಕೊಂಡವ್ರೆ. ನೋಡ್ಕೊಳ್ಳಿ ಇನ್ನೇನು ಮಾಡೋಕ್ಕತ್ತದು. ಏನಾದ್ರು ಬೇಕು ಅಂದರೆ ಮಗಿಗೆ ಇಲ್ಲಿಗೆ ತಂದು ಕೊಡೋದು. ಹೆಂಗೋ ಸದ್ಯಕ್ಕೆ ನನ್ನ ಮಗಳಿಗೆ ಅದೊಂದು ಚಿಂತೆ ಆಗೋಗಿತ್ತು. ಒಂದು ಮಗ ಇಲ್ವಲ್ಲ ಅಂತ. ಏನೋ ಭಗವಂತನೇ ಕರುಣಿಸ್ತಾನೆ ಅಂದ್ಕೊಂಡು ಖುಷಿ ಪಟ್ಕೋಬೇಕು ಅಷ್ಟೇ. ಸರಿ ಕಂದ್ರಪ್ಪ ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.